ಎಸ್ ಎಂ ಕೃಷ್ಣ ಅವರ ಹೆಸರನ್ನು ಆಗಲೇ ಉಲ್ಲೇಖ ಮಾಡ್ತಿದ್ರಿ. ಅವರ ಜೊತೆಗಿನ ಒಡನಾಟ ಹೆಂಗಿತ್ತು? ನಾನೊಬ್ಬ ಸಣ್ಣ ಒಂದು ಹುದ್ದೆಗೆ ಸೇರ್ಕೊಂಡವನು ಅವ್ರ ಜೊತೆಯಲ್ಲಿ. ಅವರು ಸಾಹೇಬರು ಎಸ್ ಎಂ ಕೃಷ್ಣ ಸಾಹೇಬರು ಅವರು ಸ್ಪೀಕರ್ ಆದ್ರಲ್ಲ, ಅವತ್ತು ನಾನು ಅವ್ರ ಕೆಲಸ ಮಾಡೋಕ್ಕೆ ನಾನು ತೊಗೊಂಡಿದ್ದು. ಅವರು ಸ್ಪೀಕರ್ ಆದರು, ಡೆಪ್ಟಿ ಸಿ ಎಮ್ ಆದರು, ಪ್ರೆಸಿಡೆಂಟ್ ಆದರು, ಸಿ ಎಮ್ ಆದರು, ಗವರ್ನರ್ ಆದರು, ವಿದೇಶಾಂಗ ಮಂತ್ರಿ ಆದರು. ಈ ಎಲ್ಲ ಅವ್ರ ನಾನು ಎಲ್ಲ ಭಾಳ ಹತ್ರವಾಗಿ ಪಾಪ ನಾವು ಕೆಲಸ ಮಾಡ್ಕೊಂಬಂದವರು. ನಿಜವಾಗೂ ಅಂಥವ್ರ ಹತ್ರ ನಾವು ಕೆಲಸ ಮಾಡಿದ್ದಕ್ಕೆ ನಾವು ಭಾಳ ಬುದ್ಧಿ ಕಲ್ತ್ಕೊಂಡಿದ್ದೀವಿ ನಾವೆಲ್ಲ. ಅವ್ರದ್ದು ನಡೆ ನುಡಿ ಮಾತು ನಿಜವಾಗೂ ಅವರು ಒಂದು ದಿನೆಲ್ಲ ಜೊತೆಗಿದ್ರು ಮಾತಾಡ್ತಿರಲಿಲ್ಲ, ಸುಮ್ಮನೆ ಸಿಗ್ನಲ್ಗಳು. ನಿಜವಾಗೂ ಅವೆಲ್ಲ ಎಷ್ಟು ಖುಷಿ ಆಗ್ತದೆ ಗೊತ್ತರ ಅದು. ಅವಾಗೆಲ್ಲ ಹಿಂಗೆ ನೋಡಿದ್ರೆ ನಮ್ಗೆ ಅಂಡರ್ಸ್ಟ್ಯಾಂಡ್ ಅದೇನು ಅಂತ ನೋಡಿ, ಮಾತಾಡಿದ್ರು ಅರ್ಥ ಆಗಲ್ಲ ಯಾರಿಗೂ. ಹಂಗೆ ಆ ಥರ ನಾವೆಲ್ಲ ಭಾಳ ನಾವು ಇದು ಕಲ್ತ್ಕೊಂಡು ಬಂದೋ. ನಾವು ಹಳ್ಳಿಗಾಡಿಂದ ಬಂದಂಥವ್ರು, ಬೆಂಗಳೂರಿಗೆ ಬಂದವ್ರ ಸೇರ್ಕೊಂಡು ಸಾಕಷ್ಟು ನಾವು ದಾರಿ. ಈಗ ಅವರ ದೂರದೃಷ್ಟಿ, ಚಿಂತನೆಗಳು, ತಗೋತಾ ಇದ್ದ ಡಿಸಿಷನ್ಸ್, ಇದನ್ನೆಲ್ಲ ನೋಡಿದಾಗ ಇವತ್ತಿನ ರಾಜಕಾರಣಿ ನೋಡಿದಾಗ ಏನ್ ಅನ್ಸುತ್ತೆ ನಿಮ್ಗೆ? ಅದನ್ನೇ ಈಗ ಅದನ್ನ ಅವರ ಇದು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಹತ್ರ ಹೋದಾಗು, ಕುಮಾರಣ್ಣರ ಹತ್ರ ಹೋಗಿದ್ದು ನನಗೆ ಹೇಳಿರು. ನಾನು ಶಾಸಕನಾದಾಗ ಆ ಕುಮಾರಣ್ಣರು ಇವರು ಎಸ್ ಎಂ ಕೃಷ್ಣವರು ಭಾಳ ಇದು ಹೇಳಿರು, ಕರೆದು ನನಗೆ ಭಾಳ ಖುಷಿಯಿಂದ ಹೇಳಿರು. ಅವ್ರ ಹತ್ರ ಚೆನ್ನಾಗಿ ಉಳಿಸ್ಕೊಂಡು ಹೋಗ್ಬೇಕು ನೀನು. ನಿಜವಾಗಿಯೂ ಅವ್ರು ತುಂಬ ಇದರಿಂದ ಹೇಳಿರು. ಆಮೇಲೆ ಅವ್ರಿಗಿನ್ನ ಸಾಹೇಬರು ಒಂದು ಮೇಡಮ್ ಇದಾರಲ್ಲ ಮನೆಯಲ್ಲಿ, ನಿಜವಾಗೂ ಅಮ್ಮ ನಮಗೆಲ್ಲ ಮಕ್ಳಿಗಿನ್ನ ಹೆಚ್ಚಾಗಿ ನೋಡಿದವರು. ಒಬ್ಬರು ಚೀಫ್ ಮಿನಿಸ್ಟರ್ ಇದ್ದಾಗ ಅವರಿಗೆ ಊಟಕ್ಕೆ ಕುಕ್ಕು ಬಡಿಸ್ತಿದ್ರೆ ನಮ್ಮ ಸ್ಟಾಫಿಗೆ ಮೇಡಮ್ಮೇ ಬಡಿಸೋರು ನೋಡಿ ಊಟನ. ಅವೆಲ್ಲ ಮರೆಯಂಗೇ ಇಲ್ಲ ನಾವು. ನಿಜವಾಗೂ ಅವೆಲ್ಲ ನಾವೆಲ್ಲ ಅವರಿಂದ ಎಷ್ಟು ಒಂದು ಇದು ಕಲ್ತಿದ್ದೀವಿ ಗೊತ್ತಾ. ಪುಣ್ಯ ಅವರೆಲ್ಲ ನಾವು ಮರೆಯಂಗಿಲ್ಲ. ಅದೇ ಥರ ಅವರು ಅಷ್ಟೇ ನಮ್ಗೆ ಹೇಳಿ, ಕುಮಾರಸ್ವಾಮಿರು ದೇವೇಗೌಡರು ನೋಡಿ ನಿಮ್ಮ ಮನೆ ಕರೆದು ಇದು ಮಾಡಿದ್ದಾರೆ ಮಂಜು ನೀವು ಮಂಜು ಅಂತಾರೆ ಅವರು. ಮಂಜು ಅವ್ರ ಹತ್ರ ನೀನು ಚೆನ್ನಾಗಿ ಉಳಿಸ್ಕೊಂಡು ಹೋಗ್ಬೇಕು ನೀನು. ಅವೆಲ್ಲ ಭಾಳ ಇದು ಹೇಳಿರು. ಅಂಥ ಇದಕ್ಕೆ ನಾವು ಅಷ್ಟೆಲ್ಲ ನಮಗೆ ಪ್ರೆಸರ್ ಬಂದರು. ನಾವೆಲ್ಲ ಇವತ್ತು ದೇವೇಗೌಡ ಕುಮಾರಣ್ಣಂತವ ನಾವು ಸಿ ಎಮ್ ಅವಾಗ ಆಪರೇಷನ್ ಕಮಲಗಳು ನಡೆದಾಗ ನಾವು ಹೋಗಿದ್ರೆ ಮಿನಿಸ್ಟ್ರು ಆಗ್ತಿದ್ದೋ, ಎಲ್ಲ ಆಗ್ತಿತ್ತು, ಎಲ್ಲ ಸಂಪನ್ಮೂಲಗಳು ಆಗೋದು. ನಾವು ಅಂಥವೆಲ್ಲ ನಾವು ಕಣ್ಣೆತ್ತು ನೋಡಿದಾರಲ್ಲ ನಾವು. ಖಂಡಿತ. ಕ್ಷೇತ್ರದ ಜನತೆಗೆ ಈ ಕಾರ್ಯಕ್ರಮದ ಮೂಲಕ ಏನು ಸಂದೇಶ ಕೊಡ್ತೀರಿ? ಏನು, ನನಗೆ ಕಳೆದ 5 ವರ್ಷ ಭಾಳ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ರು. ಈಗಲೂ ಈ 2ನೇ ಬಾರಿನೂ ನನಗೆ ಅದೇ ವಿಶ್ವಾಸ ಇಟ್ಕೊಂಡ್ರೆ ಈಗಲೂ ಅದೇ ವಿಶ್ವಾಸದಾಗ ಅವರೇ ನೀವು ಬರಬೇಕು, ನೀವು ಇದಾಗಬೇಕು, ಜನಗಳ ಜೊತೆ ಮಧ್ಯೆ ಇರಬೇಕು ಅಂತ ಭಾಳ ಜನ ನಮಗೆ ಇದು ಮಾಡ್ತಾ ಇದ್ದಾರೆ. ನಾನು ಇವತ್ತು ಕ್ಷೇತ್ರದ ಜನಗಳ ಜೊತೆಗೆ ಇರ್ತೀನಿ. ನಾನು ಕ್ಷೇತ್ರದ ಜನ ಇವತ್ತು ನಾನು ಎಲ್ಲ ನನ್ನ ಕೆಲಸ ಕಾರ್ಯ ಬಿಟ್ಟು ಕ್ಷೇತ್ರದ ಜನದ ಕೆಲಸನೇ ನಾನು ಮನೆ ಕೆಲಸ ಅಂತ ಇಟ್ಕೊಂಡು ನಾನು ಕೆಲಸ ಮಾಡ್ತಾ ಇದ್ದೀನಿ. ನಾನು ಇರ್ತೀನಿ. ನಿಮ್ಮ ಮುಖ್ಯನ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕ್ಷೇತ್ರದ ಜನಗಳಿಗೆ ಏನೇ ಕಷ್ಟ ಸುಖ ಏನೇ ಇದು ಬಂದರೂ ಕೂಡ ಕ್ಷೇತ್ರದ ಜನತೆಗೆ ನಿಂತು ಅವ್ರ ಕಷ್ಟ ಸುಖದಲ್ಲಿ ನಾನು ಭಾಗಿಯಾಗ್ತೀನಿ ಅಂತ ಅಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ.